ಡಿ.ಕೆ. ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಬರ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸಮಯ ಕೊಟ್ರೆ ಅವ್ರನ್ನು ಭೇಟಿ ಆಗ್ತೀನಿ ಅಂತ ಕೂಡ ವಿನಯಪೂರ್ವಕವಾಗಿ ಹೇಳಿದ್ದಾರೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಕೈ ಮುಗ್ದಿದ್ದಾರೆ. ಸಾಕಪ್ಪ ಸಾಕು, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಆದರೆ ಈ ಭೇಟಿಗೆ ಅವಕಾಶ ಮಾಡಿಕೊಟ್ರೆ ಎಚ್.ಡಿ. ಕುಮಾರಸ್ವಾಮಿ ಒಂದು ಸಲಹೆಯನ್ನ ಕೊಡ್ತಾರೆ. ಅದನ್ನ ಪಾಲಿಸ್ತಾರಾ? ಮಾಜಿ ಮುಖ್ಯಮಂತ್ರಿ ಸೇವೆಯನ್ನ ಮಾಡಿದ್ದಾರೆ ರಾಜ್ಯಕ್ಕೆ ಅಂತ ಹೇಳುವಂತ ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಕೊಟ್ಟಂತ ಒಂದು ಸಲಹೆಯನ್ನ, ಒಂದು ಮಾರ್ಗದರ್ಶನವನ್ನ ಪಾಲಿಸ್ತಾರಾ? ಅದು ಪಾಲಿಸೋದಾದ್ರೆ ಖಂಡಿತ ಈಗ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಆಹ್ವಾನಿಸ್ತಾರೆ. ಬನ್ನಿ ಭೇಟಿಯಾಗಿ, ನಾನೇ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಬೇಕಾದ್ರೂ ಎಚ್.ಡಿ. ಕುಮಾರಸ್ವಾಮಿ ರೆಡಿ. ಹಾಗಾದ್ರೆ ಆ ಸಲಹೆ ಯಾವುದು ಅಂದ್ರೆ, ಬಿಡದಿಯ ಟೌನ್ಶಿಪ್ ಅನ್ನ ಕೈ ಬಿಡಿ ಅನ್ನೋದು. ಜೆಡಿಎಸ್ ಮಾತ್ರ ಅಲ್ಲ, ಬಿಜೆಪಿ ಕೂಡ ಆ ಬಿಡದಿ ಟೌನ್ಶಿಪ್ ವಿರುದ್ಧ ದನಿ ಎತ್ತಿದೆ. KRS ಪಕ್ಷ ಕೂಡ ದನಿ ಎತ್ತಿದೆ. ಆಮ್ ಆದ್ಮಿ ಪಕ್ಷ ಕೂಡ ದನಿ ಎತ್ತಿದೆ. ಸಾವಿರಾರು ಎಕರೆ ಫಲವತ್ತಾದ ಭೂಮಿಯನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಯಾಕೆ ಟೌನ್ಶಿಪ್ ಅಂತ ಮಾಡ್ತಾ ಇದ್ದೀರಾ? ಜನರಿಗೆ 2 ಕೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಹಣದ ಆಸೆ ತೋರಿಸಿ ಅವರು ಅನ್ನ ತಿಂತಾ ಇರುವಂತ ಭೂಮಿಗೆ ಮಣ್ಣು ಹಾಕ್ತಾ ಇದಿರಲ್ಲ, ಕಲ್ಲು ಹಾಕ್ತಾ ಇದಿರಲ್ಲ, ಇದು ಬೇಕಾ ಅಂತ ಕೇಳ್ತಾ ಇದ್ದಾರೆ. ಹಾಗೇನಾದ್ರೂ ಡಿ.ಕೆ. ಶಿವಕುಮಾರ್ ಮನಸ್ಸು ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತನ್ನ ಕೇಳೋದೇ ಆದ್ರೆ ಖಂಡಿತ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಈ ಹಿಂದೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಇದನ್ನ ಟೌನ್ಶಿಪ್ ಮಾಡೋಕೆ ಹೊರಟಿದ್ರು ಅನ್ನುವಂತ ಆರೋಪಗಳು ಬಂದಾಗ ಕೂಡ ಅದಕ್ಕೆ ನಿಖಿಲ್ ಕೂಡ ಉತ್ತರ ಕೊಟ್ಟಿದ್ದಾರೆ. ಅದನ್ನ ಯೋಚನೆ ಮಾಡಿ ಆಮೇಲೆ ರೈತರ ಫಲವತ್ತಾದ ಭೂಮಿ ನೋಡಿ ಎಚ್.ಡಿ. ಕುಮಾರಸ್ವಾಮಿ ಅದನ್ನ ಯೋಚನೆ ಕೂಡ ಈಗ ಮಾಡ್ತಾ ಇಲ್ಲ. ಒಂದ್ಸಾರಿ ಅನ್ಕೊಂಡ್ರು ಬಿಟ್ರೆ ಆಮೇಲೆ ಆ ಯೋಚನೆಯನ್ನು ಕೂಡ ಮಾಡಿಲ್ಲ. ರೈತರ ಪರವಾಗಿ JDS ಇದೆ, ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರ ವಿರೋಧಿ ನಡೆಯನ್ನು ನಾವು ಇಡೋದಿಲ್ಲ ಅಂತ ಹೇಳಿ ಈಗಲೂ ಡಿ.ಕೆ. ಎಚ್.ಡಿ.ಕೆ. ಭೇಟಿ ಆಗೋದಾದ್ರೆ ಅದು ಬಿಡದಿ ಟೌನ್ಶಿಪ್ ಅನ್ನ ನಿಲ್ಲಿಸೋ ವಿಚಾರದಲ್ಲಿ ಮಾತ್ರ ಅಂತ ಅನ್ಸುತ್ತೆ. ನಾನು ಏನ್ ಸಲಹೆ ಕೊಡ್ಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನ್ ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದ್ರು. ಏನ್ ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊಡೆದಿರೋದು ಏನು ಅಂತ ಅಂದ್ರು. ಯಾಕೆಂದ್ರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗೇನೆ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತ. ಈಗ ನಾನ್ ಸಲಹೆ ಕೊಡೋದೇನೈತೆ, ಏನು ಕಿತ್ತ ಇಲ್ವಲ್ಲ, ಅರಿಯ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನ್ ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು. ನಾನ್ ನೋಡಿ ಯಾವ ತರ ಹೋಗಿದ್ದೇನೆ ಅಂತ ಹೇಳಕ್ಕಾಗಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ದೇವೇಗೌಡರು ಅದೇ ಫೋಟೋಗೆ ಸರ್ ಹೇಳಿದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ, ಆ ಸರ್ಕಾರದ ನೀವು ಸಿಎಂ ಸರ್ ಅಂತ. ನನಗೆ ಸಿಎಂ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಜನನ ಉಳಿಸ್ಬೇಕು. ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರಕ್ಕೆ ಬರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದೊಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ.